ಮದುವೆ ಆಗಿ 3 ತಿಂಗಳಿಗೆ ನವ ವಿವಾಹಿತೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದಂತಹ ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 23 ವರ್ಷದ ಅಮೂಲ್ಯ ನೇಣಿಗೆ ಶರಣಾದಂತಹ ಮಹಿಳೆ ಬ್ಯಾಡ್ರಹಳ್ಳಿ ವ್ಯಾಪ್ತಿಯ ವಿದ್ಯಮಾನ್ಯ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. 3 ತಿಂಗಳ ಹಿಂದೆ ಮನೆಯವರನ್ನ ಒಪ್ಪಿಸಿ ಕಾಡಿ ಬೇಡಿ ಮದುವೆ ಮಾಡಿಕೊಂಡಿದ್ದಂತಹ ಜೋಡಿ ನಿನ್ನೆ ಏಕಾಏಕಿ ಪತಿ ಅಭಿಷೇಕ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಅಮೂಲ್ಯ ಸಾವಿಗೆ ಅಭಿಷೇಕ್ ಕುಟುಂಬಸ್ಥರೇ ಕಾರಣ ಅಂತ ಹೇಳಿ ಇದೀಗ ಅಮೂಲ್ಯ ಅವರ ಪೇರೆಂಟ್ಸ್ಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೀಯಾಳಿಸ್ತಾ ಇದ್ರು ಮಗಳನ್ನ. ನನ್ನ ಬಳಿ ಬರೋದಕ್ಕೂ ಕೂಡ ಬಿಟ್ಟಿಲ್ಲ ಅಮೂಲ್ಯ ಗಂಡ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ವರದಕ್ಷಿಣೆ ಕಿರುಕುಳವನ್ನ ಕೂಡ ಕೊಡ್ತಾ ಇದ್ರು ಅಂತ ಹೇಳಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಬ್ಯಾಡ್ರಹಳ್ಳಿ ಠಾಣೆಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬಹಳ ವರ್ಷಗಳು ಏನೂ ಆಗಿಲ್ಲ, ಅಟ್ಲೀಸ್ಟ್ 1 ವರ್ಷನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಕೇವಲ 3 ತಿಂಗಳಿಗೆ ಪ್ರೀತಿಸಿ ಮದುವೆಯಾದ ನಂತರ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ ಇದೀಗ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬೇರೆ ಬೇರೆ ಹುಡುಗಿಯರ ಜೊತೆ ಸಂಬಂಧ ಇತ್ತು ಅಂತ ಹೇಳಿ ಇದೀಗ ಅಮೂಲ್ಯ ಅವರ ತಾಯಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಆದರೆ ಯಾಕೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾದರೂ? ಅಟ್ಲೀಸ್ಟ್ ಹೇಳ್ಕೊಳ್ಬಹುದಾಗಿತ್ತು, ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಕೇವಲ 3 ತಿಂಗಳಿಗೆ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇಲ್ಲ, ನನ್ನನ್ನು ಬದುಕೋದಕ್ಕೆ ಬಿಡ್ತಾ ಇಲ್ಲ, ಅಥವಾ ಏನು ಸಮಸ್ಯೆ ಅನುಭವಿಸ್ತಾ ಇದ್ರು ಅದನ್ನು ತಾಯಿಯ ಬಳಿ ಹೇಳಿಕೊಳ್ಬಹುದಾಗಿತ್ತು, ಅಥವಾ ಮುಕ್ತಿಯನ್ನು ಕೂಡ ಪಡೆದುಕೊಳ್ಬಹುದಾಗಿತ್ತು ಈ ದಾಂಪತ್ಯ ಜೀವನದಿಂದ. ಬಟ್ ಆದರೆ ದುಡುಕಿ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರದಿಂದ ಇದೀಗ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಳಿಗೆ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರ ಹೆಣಾಗ ನನ್ನ ಮಗಳನ್ನ ಸಾಯಿಸ್ಬಿಟ್ಟಾರೆ. ನನ್ನ ಮಗಳು ಏನೋ ಹೇಳ್ಕೊಳಕ್ ಬಿಡ್ದೇನೆ ಹೋದ್ರು. 1 ದಿನಕ್ಕೆ ನನ್ನ ಮನೇಲಿ ಇರಕ್ ಬಿಡ್ದೆ ಹೋದ್ರು ಅವ್ರ ಹೆಣಾಗ. ನನ್ನ ಮಗಳಿಗೊಳಗೆ ನಾವು ಕೊಟ್ಬಿಟ್ರು. ನನ್ನ ಹತ್ರ ಹೇಳ್ಕೊಳಕ್ ಬಿಡ್ದೆ ಹೋದ್ರು. 1 ನೈಟ್ ನನ್ನ ಮನೇಲಿ ಬಿಡ್ದೆ ಹೋದ್ರು. 3 ತಿಂಗಳ